ಹೆಲೋ ಫ್ರೆಂಡ್ಸ್, ಇವತ್ತು ಶಾವಿಗೆಯಿಂದ ಇಡ್ಲಿ ಮಾಡೋದನ್ನ ರೆಸಿಪಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲ್ ಶಾವಿಗೆ ತೊಗೊಂಡಿದ್ದೀನಿ. ನಂತರ ಅರ್ಧ ಬೌಲ್ ಬಾಂಬೆ ರವೆ, ಅರ್ಧ ಬೌಲ್ ಕ್ಯಾರೆಟ್, 1 ಟೀ ಸ್ಪೂನ್ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವ ಹಸಿಮೆಣಸಿನಕಾಯಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು, 1 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು, ಒಂದು ಅರ್ಧ ಬೌಲ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ನಲ್ಲ, ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನು ಇಷ್ಟು ಕಡಿಮೆ ನೀರನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ಅಥವಾ ರವೆ ಕೂಡ ಬೇಗನೆ ಇಲ್ಲಿ ಮೆತ್ತಗಾಗುತ್ತೆ, ಆದ್ದರಿಂದ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ. ಉಪ್ಪನ್ನು ನೀವು ಅಗತ್ಯಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಶಾವಿಗೆ ಇಡ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆನ ಹಾಕಿ ಇಡ್ಲಿ ಮಾಡೋದ್ರಿಂದ ಇಡ್ಲಿ ತೆಗೀಲಿಕ್ಕಂತೂ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಪ್ಲೇಟ್ಗಳಿಗೂ ಈ ರೀತಿ ಹಾಕ್ಕೊಂಡು ನಾನು ಆಲ್ರೆಡಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನೀರು ಕಾಯಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಇವಾಗ ಎಲ್ಲ ಪ್ಲೇಟ್ಗಳಿಗೂ ಹಾಕ್ಕೊಂಡಾಗಿದೆ. 1 ಬೌಲ್ ಶಾವಿಗೆಯಲ್ಲಿ ಒಂದು 12 ಇಡ್ಲಿಗೆ ರೆಡಿ ಆಗಿದೆ. ಇವಾಗ ಇಡ್ಲಿ ಪಾತ್ರೆಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಟ್ನಿ ಕೂಡ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಹಸಿ ಶುಂಠಿ ನೀರು ಹಾಕ್ಕೊಂಡು ಚಟ್ನಿನ ಮಾಡ್ಕೋಬೇಕು. ಚಟ್ನಿ ಕೂಡ ರೆಡಿಯಾಗಿದೆ. ಒಂದು 10 ನಿಮಿಷದಲ್ಲಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ತೆಗಿಲಿಕ್ಕಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಇಡ್ಲಿಗೆ ನಾನು ಮಾಡ್ಕೊಂಡಿರುವ ಒಣಮೆಣಸಿನ್ಕಾಯಿ ಮತ್ತು ಅಚ್ಚಕಡ್ಲಿ ಚಟ್ನಿನ ಮಾಡಿದ್ದೀನಿ. ನೋಡಿ, ಈ ಇಡ್ಲಿ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.